ನಾನು ಇದನ್ನು ಹಾಡು ಕೇಳಿ ಇನ್ಸ್ಪೈರ್ ಮಾಡಿಕೊಂಡು ಕ್ಲಾಸಿಕಲ್ ಮ್ಯೂಸಿಕ್ ಕಲಿಬೇಕಂತ ಹೇಳಿ ಈ ಹಾಡುಗಳೆಲ್ಲ ನಮಗೆ ಪ್ರೇರಣೆ ಆಗಿದೆ. ಅದು ಏನು ಯಾವ ಥರ ರಾಗ ಸಂಯೋಜನೆ ಹಾಕ್ತಾರೆ ನನಗೆ ಆಶ್ಚರ್ಯ ಆಗಿಬಿಡುತ್ತೆ. ಏನು ಹೇಗೆ ಹೊಸ ಹೊಸ ಥರ ಟ್ಯೂನ್ಸ್ ತರ್ತಾರೆ. ನೀವು ನೋಡಿ ವಿಶೇಷವಾಗಿ ನಾನು ರಾಜ್ಕುಮಾರ್ ಅಭಿಮಾನಿ ತುಂಬ. ಅದರಲ್ಲಿ ಅಂದರೆ ರಾಜ್ಕುಮಾರ್ ಅಭಿಮಾನಿ ಯಾರು ಇಲ್ಲ ಅಂತ ಹೇಳಬೇಕು, ಆ ಥರ ಇದೆ. ಅವರ ಪರ್ಸನಾಲಿಟಿನೇ ಆ ಥರ, ಅವರ ಕಲೆನೇ ಆ ಥರ. ಒಮ್ಮೆ ಧರಣಿಗೆ ನಮಿಸಿ ಒಳಗೆ ನೀನು ನಡೆ. 28ನೇ ಶಾಖೆಯನ್ನ ಓಪನ್ ಮಾಡಿದ್ದಾರೆ ಪಾಕಶಾಲಾ. ಇವತ್ತು ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ, ಬಿಸಿ ಬಿಸಿ ಅಡುಗೆ. ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಮನೆಯೂಟ ತರ ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ, ಬಿಸಿ ಬಿಸಿ ಅಡುಗೆ. ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಪಾಕಶಾಲಾ, ಶುಚಿ ರುಚಿ ಅನುಭವಕ್ಕಾಗಿ. ಇದೇ ರಾಗದಲ್ಲಿ TR ನಾಗರಾಜ್ ಹಾಗೂ ಶರಣ್ಯ ಆಚಾರ್ ಅವರ ದನಿಯಲ್ಲಿ ಚಿತ್ರ ಶ್ರಾವಣ ಬಂತು. ಸಾಹಿತ್ಯ ಚಿ ಉದಯ್ ಶಂಕರ್, ಸಂಗೀತ M ರಂಗರಾವ್, ಮೂಲ ಗಾಯಕರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜಯರಾಮ್. ಚಿತ್ರ ಶ್ರಾವಣ ಬಂತು ಆದ್ದರಿಂದ ಶ್ರಾವಣ ಒಂದು ಮಾಸದ ಹೆಸರು. ಒಂದು ಚುಟುಕು ಕೇಳಿದೆ ರೀಸೆಂಟಾಗಿ. ಈಗ ನಡೀತಿರೋದು ಯಾವ ಮಾಸ ಹೇಳಿ? ಚೈತ್ರ ಮಾಸ. ಮುಂದಿಂದು ಚೈತ್ರ ಆದಮೇಲೆ ಚೈತ್ರ ವೈಶಾಖ ಸೇರಿದ್ರೆ ಯಾವ ಋತು ಆಗುತ್ತೆ? ಯಾವ ಋತು? ವಸಂತ ಋತು. ವಸಂತ ಋತುದು ವಿಶೇಷತೆ ಏನು? ಎಲ್ಲ ಕಡೆ ಚಿಗುರಿರುತ್ತೆ. ಅದು ವಸಂತ ಹೂಬಾಣ ಬಿಟ್ಟಿರ್ತಾನೆ ಅಂತ ಹೇಳ್ತಾರೆ. ಮದನ ಹೂಬಾಣ ಬಿಟ್ಟಿರ್ತಾನಂತೆ ಭೂಮಿ ಮೇಲೆ. ಹಾಗಾಗಿ ಎಲ್ಲ ಕಡೆ ಹೂವು ಹಸಿರು ಚಿಗುರು ಇರುತ್ತಂತೆ. ಹಾಗಾಗಿ ಮಾಸ ನೆನಪಾದಾಗ ಒಂದು ಸಣ್ಣ ಚುಟುಕಿದೆ. ವಸಂತ ಕಾಲದಲ್ಲಿ ಯಾರೂ ಸಂತರಲ್ಲವಂತೆ. ವಸಂತ ಕಾಲದಲ್ಲಿ ಯಾರೂ ಸಂತರಲ್ಲವಂತೆ. ಕಂತುಪಿತ ಭಗವಂತ ಕೂಡ ರಮೆಯನ್ನು ರಮಿಸುವ ಮಂತ್ ಇದಂತೆ. ಕಂತುಪಿತ ಭಗವಂತ ಕೂಡ ರಮೆಯನ್ನು ರಮಿಸುವ ಮಂತ್ ಇದಂತೆ. ಸಂತನಿಗೆ 1 ಮಂತ್, ವಸಂತನಿಗೆ 2 ಮಂತ್. ಸಂತನಿಗೆ 1 ಮಂತ್, ವಸಂತನಿಗೆ 2 ಮಂತ್. ಮಾರ್ಗಶಿರ ಪುಷ್ಯ ಸೇರಿದರೆ ಹೇಮಂತ್. ಮದುವೆಯ ನಂತರ ಹೆಂಡತಿ ಸೀಮಂತ್, ಗಂಡ ಸಾಮಂತ್ ಅಂತ. ಈಗ ಇದೇ ರಾಗದಲ್ಲಿ ಹಾಡನ್ನು ಕೇಳೋಣ. TR ನಾಗರಾಜ್ ಹಾಗೂ ಶರಣ್ಯ ಆಚಾರ್ ಅವರ ದನಿಯಲ್ಲಿ. ಶುಭ ಸಂಜೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಅಂತ. ನನ್ನ ಹೆಸರುಘಟ್ಟ ರಸ್ತೆಯಲ್ಲಿರುವಂಥ MA ಬಡಾವಣೆಯಿಂದ ಬರ್ತಿದ್ದೀನಿ. ನನ್ನ ಹಾಡುಗಳ ಅಭಿಮಾನಿ ನನ್ನ ಕಸಿನ್ ಆನಂದ್ ಅವರು ಬಂದಿದ್ದಾರೆ. ಅವ್ರಿಗೂ ಸುಸ್ವಾಗತ. ಶುಭ ಸಂಜೆ, ನಾನು ಶರಣ್ಯ ಆಚಾರ್. ಇದೇ ರಾಗದಲ್ಲಿ ಇದೇ ತಾಳದಲ್ಲಿ ರಾಧೆಗಾಗಿ ಹಾಡಿದ ನೀಲಮೇಘ ಶ್ಯಾಮ. ಇದೇ ರಾಗದಲ್ಲಿ ಇದೇ ತಾಳದಲ್ಲಿ ರಾಧೆಗಾಗಿ ಹಾಡಿದ ನೀಲಮೇಘ ಶ್ಯಾಮ. ಇದೇ ರಾಗದಲ್ಲಿ ಯಮುನೆಯಲ್ಲಿ ಅಲೆ ಅಲೆಯು ಹೊಮ್ಮಿ ಸಂತೋಷದಿಂದ ಬಾನೆಡೆಗೆ ಚಿಮ್ಮಿ. ಆ ಯಮುನೆಯಲ್ಲಿ ಅಲೆ ಅಲೆಯು ಹೊಮ್ಮಿ ಸಂತೋಷದಿಂದ ಬಾನೆಡೆಗೆ ಚಿಮ್ಮಿ.
ದನಿ ಮಾಡಿರಲು ಆ ಇರುಳಿನಲ್ಲಿ ಆ ನೀರ ಹನಿ ಕಾಲ್ಗೆಜ್ಜೆ ದನಿ ಮಾಡಿರಲು ಬೆರಗಾದ ಚಂದ್ರನು ಮೈ ಮರೆತ ಶ್ಯಾಮ ಇದೇ ರಾಗದಲ್ಲಿ ಇದೇ ತಾಳದಲ್ಲಿ ರಾಧೆಗಾಗಿ ಹಾಡಿದ ನೀಲಮೇಘ ಶ್ಯಾಮ ಇದೇ ರಾಗದಲ್ಲಿ ಆ ಆ ಪಾ ದ ಪದ ಮ ಮಾರಿ ಪಾಮ ಪದ ಸಾದರಿ ಸಾ ಮಮರಿ ಸದರಿ ಸ ಮಮರಿ ಸದ ಸಸದ ಪಮ ಪದ ಸಾರಿ ಮ ಪದ ಮ ಪದ ಸಾರಿ ಮ ಪದ ಮ ಪದ ಸಾರಿ ಮ ಪದ ಮ ಪದ ಮಧುಮಾಸವೆಂದು ಮಾಮರವು ತೂಗಿ ಕೊಳಲಂತೆ ಆಗ ಕೋಗಿಲೆಯು ಕೂಗಿ ಮಧುಮಾಸವೆಂದು ಮಾಮರವು ತೂಗಿ ಕೊಳಲಂತೆ ಆಗ ಕೋಗಿಲೆಯು ಕೂಗಿ ಆಕಾಶದಲ್ಲಿ ತೇಲಾಡುತ್ತಿಹ ಆ ಮೋಡಗಳು ಬೆರಗಾಗಿ ಆಕಾಶದಲ್ಲಿ ತೇಲಾಡುತ್ತಿಹ ಆ ಮೋಡಗಳು ಬೆರಗಾಗಿ ಕಾಲ ಮರೆತು ಹೋದವು ಭುವಿಗೆ ಜಾರಿ ಬಂದವು ಇದೇ ರಾಗದಲ್ಲಿ ಇದೇ ತಾಳದಲ್ಲಿ ರಾಧೆಗಾಗಿ ಹಾಡಿದ ನೀಲಮೇಘ ಶ್ಯಾಮ ಇದೇ ರಾಗದಲ್ಲಿ ಆ ಆ ಧನ್ಯವಾದಗಳು. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ ಯು ಸೊ ಮಚ್ ಶರಣ್ಯ, ಅದ್ಭುತವಾಗಿ ಆಡಿದ್ದಕ್ಕೆ ಥ್ಯಾಂಕ್ ಯು ಮಚ್. ನಾಗರಾಜ್ ಟಿ ಆರ್ ಹಾಗೂ ಶರಣ್ಯ ಅವರಿಗೆ ಪ್ರೀತಿಯ ಧನ್ಯವಾದಗಳು ಮತ್ತೊಮ್ಮೆ ನಮ್ಮ ಚಪ್ಪಾಳೆಗಳ ಮೂಲಕ. 28ನೇ ಶಾಖೆಯನ್ನ ಓಪನ್ ಮಾಡಿದ್ದಾರೆ ಪಾಕಶಾಲಾದ ಇವತ್ತು. ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ ಬಿಸಿ ಬಿಸಿ ಅಡುಗೆ ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಮನೆಯೂಟ ತರ ರುಚಿ ಬೇಕಾ ಪಾಕಶಾಲೆಗೆ ಬನ್ನಿ ಈಗ. ಶುಚಿ ರುಚಿ ಅಡುಗೆ ಬಿಸಿ ಬಿಸಿ ಅಡುಗೆ ಪಾಕಶಾಲಾ ಇಸ್ ದ ಬೆಸ್ಟ್ ಇನ್ ಟೌನ್. ಪಾಕಶಾಲಾ ಶುಚಿ ರುಚಿ ಅನುಭವಕ್ಕಾಗಿ.